ಜ್ಯೋತಿ, ಜ್ಯೋತಿ, ಆಗ್ಲೇ ನಿನ್ ಮಾತಿಗೆ ಉತ್ತರ ಕೊಡೋದು ಬೇಡ ಅಂತ ಸುಮ್ಮನಾದೆ. ಏನಂದೆ ನೀನು? ಇದೇ ಪಂಚಾಯ್ತಿಲಿ ನಾನು ನನ್ನ ಗಂಡನ ಕಪಾಳಕ್ಕೆ ಚಪ್ಲಿಲ್ ಹೊಡೆದೆ ಅಂತಲ್ವಾ? ನಾನು ಹೊಡೆದಿದ್ದು ನನ್ನ ತಾಳಿನ ಉಳಿಸ್ಕೊಳಕ್ಕೆ, ಕಳ್ಕೊಳಕ್ಕಲ್ಲ. ನಾನು ಹೊಡೆದಿದ್ದನ್ನ ನನ್ನ ಗಂಡ ಪಾಠವಾಗಿ ತಗೊಂಡು ಬದಲಾಗಿ ನನ್ನ ಹತ್ರ ಬಂದು ತಪ್ಪೊಪ್ಕೊಂಡು ಕ್ಷಮೆ ಕೇಳ್ದ. ನನ್ನ ಜೊತೆ ಬಾಳೋದಕ್ಕೆ ಒಂದು ಅವಕಾಶ ಕೇಳಿದ್ರು. ನಾನು ಅವ್ರನ್ನ ಕ್ಷಮಿಸಿ ಅವಕಾಶ ಕೊಟ್ಟೆ. ಇವತ್ತು ನಾವು ಸುಖವಾಗಿಲ್ವಾ? ಚಪ್ಲಿಲ್ ಹೊಡ್ಸ್ಕೊಂಡಿರೋ ನನ್ನ ಗಂಡನೇ ಬದಲಾಗಿ ಸುಖವಾಗಿ ಸಂಸಾರ ಮಾಡ್ತಿರುವಾಗ ನಮ್ಮಣ್ಣ ಬದಲಾಗದೆ ಇರ್ತಾನ? ಯಾಕೆ ನೀನು ಅವನ್ನ ನಂಬ್ತಾ ಇಲ್ಲ? ಯಾಕಂದ್ರೆ ಅದು ಸತ್ತೋಗಿದೆ. ಸತ್ತಿಲ್ಲ, ನೀನ್ ಅದನ್ನ ಮನ್ಸಿನ ಮೂಲೆಯಲ್ಲೆಲ್ಲೋ ಕಳ್ಕೊಂಡಿದ್ಯಾ. ಈ 10 ದಿನ ಕಾಲಾವಕಾಶ ನೀನ್ ಅದನ್ನ ಹುಡ್ಕೋಕೆ ಅಂತ ತಿಳ್ಕೊ. ನೋಡು ಜ್ಯೋತಿ, ಯಾರನ್ನಾದ್ರೂ ಕಳ್ಕೊಳ್ಳೋದು ಸುಲಭ, ಆದ್ರೆ ಅದ್ರ ನಷ್ಟ ನಮ್ ಇಡೀ ಜೀವನನೇ ನರ್ಕ ಮಾಡ್ಬಿಡುತ್ತೆ. ನಮ್ಮಣ್ಣ ತಪ್ಪು ಮಾಡಿದಾನೆ ನಿಜ, ಆದ್ರೆ ಅವನಿಗೆ ತಪ್ಪಿನ ಅರಿವಾಗಿದೆ. ಅದಕ್ಕೆ ಅವನು ನಿನ್ನ ಹತ್ರ ಬಂದಿದ್ದಾನೆ. ಒಂದೇ ಒಂದ್ಸಲ ಅವನ್ನ ಕ್ಷಮಿಸಿ ನಿನ್ನ ಮನ್ಸಲ್ಲಿ ಮತ್ತೆ ಜಾಗ ಕೊಟ್ಟು ನೋಡು. ನಿನ್ನ ಜೀವನ ಬದಲಾಗುತ್ತೆ. ನೀನು ಇನ್ಮೇಲೆ ಸುಖವಾಗಿರ್ತೀಯ. ತುಳಸಿ, ಒಂದ್ ಅಂಗಡಿಲಿ ಕನ್ನಡಿ ಮತ್ತೆ ಮುಖವಾಡ ಇರುತ್ತೆ. ಆದ್ರೆ ಕನ್ನಡಿಗಿಂತ ಮುಖವಾಡದ ದರ್ಪಣ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸತ್ಯನ ತೋರ್ಸೋ ಕನ್ನಡಿಗಿಂತ ಸತ್ಯನ ಮುಚ್ಚಿಟ್ಟು ಸುಳ್ಳನ್ನ ಮೆರ್ಸೋ ಮುಖವಾಡದ ಬೆಲೆನೇ ಜಾಸ್ತಿ. ಹಾಗೇನೇ ಇಲ್ಲಿ ತಪ್ಪು ಮಾಡ್ದವ್ರಿಗೇನೆ ಬೆಲೆ ಗೌರವ ಜಾಸ್ತಿ. ತಪ್ಪು. ಕುರುಕ್ಷೇತ್ರದಲ್ಲಿ ಸಾಯೋವಾಗ ಕರ್ಣ ಕೃಷ್ಣಂಗೊಂದು ಪ್ರಶ್ನೆ ಮಾಡ್ತಾನೆ. ಕೃಷ್ಣ, ಹುಡ್ತಾ ನನ್ನನ್ನ ತಾಯಿ ಬಿಟ್ಟು ಹೋದ್ಲು. ಎಲ್ಲ ಕಡೆ ನಿಂದನೆ, ತಿರಸ್ಕಾರ, ಅವಮಾನನೆಲ್ಲ ಕಂಡೆ. ನನಗೆ ಶಾಪ ಕೊಟ್ರು. ಇದಕ್ಕೆ ನಾನು ಏನಂತ ತಪ್ಪು ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ, ಕರ್ಣ, ಹುಟ್ತಾನೆ ಸಾವೇ ನನ್ನ ಮೇಲೆ ಹೊಂಚಾಗ್ತಾ ನಿಲ್ತು. ಹೆತ್ತವರಿಂದ ದೂರ ಹೋದೆ, ಪ್ರೀತಿನ ಕಳ್ಕೊಂಡೆ. ಧರ್ಮ ಯುದ್ಧನ ಜಯಿಸ್ಕೊಟ್ಟವನ್ಗೆ ನಿನ್ನ ವಂಶ ನಿರ್ವಂಶ ಆಗಬೇಕು ಅನ್ನೋ ಶಾಪ ಸಿಕ್ತು. ಈಗ ಹೇಳು, ನನಗಿಂತ ಜಾಸ್ತಿ ಅವಮಾನನ ನೀನು ಅನುಭವಿಸಿದ್ಯಾ ಅಂತ ಕೇಳ್ತಾನೆ. ಲೋಕಪಾಲಕ ಕೃಷ್ಣ ಮನಸ್ಸು ಮಾಡಿದ್ರೆ ವಿಧಿನೇ ಬದಲಾಯಿಸ್ಬೋದಿತ್ತು. ಯಾಕೆ ಹಂಗೆ ಮಾಡಲಿಲ್ಲ ಹೇಳು? ಏನಾದರೂ ಒಳ್ಳೇದಕ್ಕೆ ನೀನು ಪಾಲಿನ ಕರ್ಮನ ಮಾಡೋದನ್ನ ಅರ್ಥ ಮಾಡಿಸೋದಕ್ಕೆ. ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಮಹಾಭಾರತದ ಕತೆನ ತುಂಬಾ ಚೆನ್ನಾಗಿ ಹೇಳಿದ್ಯಾ. ಆದ್ರೆ ಇದಕ್ ನಾನೇನಾದ್ರೂ ಹೇಳಲೇಬೇಕಲ್ವಾ? ನಾನಿವಾಗ ರಾಮಾಯಣ ಕತೆ ಹೇಳ್ತೀನಿ. ರಾವಣ ಸತ್ತಾಗ ಯಾಕೆ ನಿನ್ನ ಭಕ್ತನನ್ನ ಕಾಪಾಡ್ಲಿಲ್ಲ ಅಂತ ಪಾರ್ವತಿ ಶಿವನ್ನ ಕೇಳ್ತಾಳೆ. ಆಗ ಶಿವ, ಅವನ್ ಎಲ್ಲಾ ತಪ್ಪುಗಳನ್ನೂ ನಾನು ಕ್ಷಮಿಸ್ತಾ ಇದ್ದೆ, ಆದ್ರೆ ಸನ್ಯಾಸಿ ವೇಷ ಧರಿಸಿ ಸೀತೆ ಅಪಹರಣ ಮಾಡಿದ್ದನ್ನ ಯಾವ ಜನ್ಮದಲ್ಲೂ ಕ್ಷಮಿಸೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಕಲಿಯುಗ ಇನ್ ಮುಂದೆ ಅದನ್ನೇ ಅನುಸರಿಸುತ್ತೆ ಅಂತ ಹೇಳ್ತಾನೆ. ಈಗ ನಾನದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ.